ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ, ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯದ ಮೇಲೆ ಹೇಗಾದರೂ ಮಾಡಿ ಗೂಬೆ ಕೂಡಿಸ್ಬಿಟ್ಟು ಅವಳನ್ನ ಕೆಲಸದಿಂದ ತೆಗಿಲೇಬೇಕು ಅಂತ ಹೇಳಿ ಕನ್ನಿಕಾ ಪ್ಲ್ಯಾನ್ ಮಾಡಿ ಒಬ್ಬರಿಗೆ ದುಡ್ಡು ಕೊಟ್ಟು ಊಟದಲ್ಲಿ ಬೇರೆ ಥರ ಬೆಳೆಸಿ ಅವಳನ್ನ ಅಪರಾಧಿ ಅಂತ ಹೇಳಿ ಸಾಬೀತು ಮಾಡೋಕ್ಕೆ ನೋಡ್ತಾಳೆ. ಈ ಕಡೆ ರೆಸ್ಟೋರೆಂಟಿಗೆ ಬಂದ ತಕ್ಷಣ ಭಾಗ್ಯನಿಗೆ ಏನಾಯ್ತೇನು ಅಂತಲೇ ಗೊತ್ತಾಗಲ್ಲ. ನೋಡಿ, ನಿಮ್ಮಿಂದ ಅಡುಗೆ ಎಲ್ಲ ಹಾಳಾಗಿದೆ, ಅವರಿಗೆ ಹೆಚ್ಚು ಕಮ್ಮಿ ಆಗಿದೆ, ನೀವು ಈಗಲೇ ಕೆಲಸ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ಈ ಕಡೆ ಕನ್ನಿಕಾನೇ ಬಂದ ತಕ್ಷಣ ಅವಳೇ ಈ ಹೋಟೆಲ್ ಓನರು ಅಂತ ಹೇಳಿ ಗೊತ್ತಾಗುತ್ತೆ. ನೋಡಿ ಮೇಡಮ್, ನೀವು ಸುಮ್ಮನೆ ಏನೇನೋ ಹೇಳಬೇಡಿ, ಹಳೆ ದ್ವೇಷ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡಬೇಡಿ ಅಂದಾಗ, ನೋಡು ನಾನೇನು ಹಳೆ ದ್ವೇಷ ಇಟ್ಕೊಂಡು ಮಾತಾಡ್ತಾ ಇಲ್ಲ, ನೀನು ಕೆಲಸ ಬಿಟ್ಟು ಹೋಗು, ನಾವು ಕಳ್ಸೋಕ್ಕಾಗಲ್ಲ, ನಮ್ಮಣ್ಣ ಬಂದರೆ ಮತ್ತೆ ಸರಿ ಇರಲ್ಲ ಅಂತ ಹೇಳಿದಾಗ, ನೋಡಿ ಮೇಡಮ್, ನಾನಂತೂ ಕೆಲಸ ಬಿಡಲ್ಲ, ನೀವೇ ಹೇಳಿದ್ದೀರ ತಾನೇ, ನಾನು ಬಿಟ್ಟು ಹೋಗೋವರೆಗೂ ನೀವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ, ನಾನು ಸತ್ಯ ಏನು ಅಂತ ಹೇಳಿ ತಿಳ್ಕೊಳ್ತೀನಿ ಅಂತ ಹೇಳಿ ಈ ಕಡೆ ಭಾಗ್ಯ ಕೂಗಾಡ್ತಾ ಇರ್ತಾಳೆ. ಈ ಕಡೆ ಕನ್ನಿಕನಿಗೆ ಒಳೊಳಗೆ ಭಯ ಆಗ್ತಾ ಇರುತ್ತೆ. ಇವಳು ಭಾಗ್ಯ ಏನಾದರೂ ನಿಜ ಗೊತ್ತಾಗೋಗ್ಬಿಟ್ರೆ ಏನಾಗುತ್ತೆ, ಮತ್ತು ಜನ ನೋಡಿದ್ರೆ ಇಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅವಳ ಮೇಲೆ, ಅವರೇ ಏನಾದರೂ ಒಪ್ಕೊಂಬಿಟ್ರೆ, ನಿಜ ತಪ್ಪು ಮಾಡಿದವ್ರೆ ನಿಜ ಒಪ್ಕೊಂಬಿಟ್ರೆ ಏನಾಗುತ್ತೆ, ಇಲ್ಲ ಇವಳು ಹೆಂಗಾದರೂ ಮಾಡಿ ಕೆಲಸದಿಂದ ತೆಗಿಲೇಬೇಕು ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ. ಆದರೆ ಭಾಗ್ಯವಂತೂ ನಾನಂತೂ ಬಿಡಲ್ಲ ಕೆಲಸ, ಅದೇನಾಗತ್ತಾಗಲಿ, ನಾನಂತೂ ಕೆಲಸಕ್ಕೆ ರಾಜೀನಾಮೆ ಕೊಡಲ್ಲ ಅಂತಲೇ ಹೇಳಿ ಕೂತ್ಕೊಂಡಿರ್ತಾಳೆ. ಮುಂದೆ ಕನ್ನಿಕನಿಗೆ ಭಾಗ್ಯ ಬುದ್ಧಿ ಹೇಗೆ ಕಲಿಸ್ತಾಳೆ, ಅವಳು ನೆನಪರಾಧಿ ಅಂತ ಹೇಳಿ ಹೇಗೆ ಅವಳನ್ನ ಸಾಬೀತು ಮಾಡ್ತಾಳೆ ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ. ಅದಕ್ಕಿಂತ ಮುಂಚೆ ಅವಳು ಅಂದ್ಕೊತಾ ಇರ್ತಾಳೆ, ಆ ಫಾರಿನ್ ಅವ್ರ ಹತ್ರ ಹೋಗಿ ಮಾತಾಡಿ ವಿಷಯ ಏನು ತಿಳ್ಕೊಬೇಕು ಅಂತ ಹೇಳಿ ಭಾಗ್ಯ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು, ಈ ಕಡೆ ಶ್ರೇಷ್ಠ ತುಂಬ ಖುಷಿಯಾಗಿರ್ತಾಳೆ. ಒಬ್ಬನು ಹುಡುಗನ ಕರ್ಕೊಂಡು ಬಂದ ತಕ್ಷಣ, ಶ್ರೇಷ್ಠನಿಗಂತೂ ಒಂದು ಹುಡುಗನ ಕರ್ಕೊಂಬಂದ ತಕ್ಷಣ ಈ ಕಡೆ ತಾಂಡವ್ಗೆ ಏನು ಇವಳು ಯಾರ್ಯಾರನ್ನೂ ಕರ್ಕೊಂಬರ್ತಾಳಲ್ಲ ಅಂತ ಹೇಳಿ ಕೋಪ ಬರ್ತಾ ಇರುತ್ತೆ. ಇವನು ಯಾರು ಅಂತ ಕೇಳಿದಾಗ, ತಾಂಡವ್ ನಾನು ಮುಂಚೆ ಹೇಳಿದ್ನಲ್ಲ, ನಿನ್ನೆ ನಂಗೆ ರೋಸ್ ಎಲ್ಲ ಕೊಟ್ಟಿದ್ನಲ್ಲ, ಅವನೇ ಇವನು, ನನ್ನ ಫ್ರೆಂಡು, ನಾವಿಬ್ಬರು ಚೈಲ್ಡ್ಹುಡ್ ಫ್ರೆಂಡು, ಇವನು ಫಾರಿನಲ್ಲಿ ಸೆಟಲ್ ಆಗಿದ್ದಾನೆ ಅಂತ ಹೇಳಿದ್ದಕ್ಕೆ ಈ ಕಡೆ ಅವನು ಹೇಳ್ತಾನೆ, ಅಲ್ಲ ಶ್ರೇಷ್ಠ, ನಾನೇನೋ ನೀನು ಹೆಂಗೆ ಹುಡುಗನ ಮದುವೆ ಆಗ್ತೀಯ, ಅವನು ಲವ್ ಮಾಡ್ತಾ ಇದೆಯಾ ಅಂದರೆ ಇದೇನೇ ಹೋಗಿ ವಯಸ್ಸಾದವನು ಇಷ್ಟಪಡ್ತಾ ಇದೆಯಲ್ಲ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾನೆ. ಈ ಕಡೆ ತಾಂಡವಂತೂ ತುಂಬ ಕೋಪ ಬರುತ್ತೆ. ಸಾಕು ಸುಮ್ಮನಿರೋ ಅಂತ ಹೇಳಿ ತಾಂಡವ ಹೇಳಿ, ಇನ್ಮೇಲೆ ಅವನು ನಮ್ಮ ಜೊತೆನೇ ಇಲ್ಲೇ ಇರ್ತಾನೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ. ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.